ಇತ್ತೀಚೆಗೆ ಭಾರತದಲ್ಲಿ ಈ ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ವ್ಯವಸ್ಥೆಯ ರಕ್ತ ನರನಾಡಿಗಳಲ್ಲಿ ಬೆರೆತು ಹೋಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈ ಕರ್ಮಕಾಂಡ ನಾವೇನು ಹೇಳೋದಕ್ಕೆ ಹೋಗ್ತಾ ಇದ್ದೀವಿ, ಒಬ್ಬ ಅಧಿಕಾರಿ ಲಂಚ ಪಡ್ಕೊಂಡಿರುವಂತಹ ವಿಚಾರ ಬಟಾಬಯಲಾಗಿದ್ರೂ ಕೂಡ ಯಾವ ಅಧಿಕಾರಿಗಳು ಆತನ ತಲೆದಂಡ ಮಾಡಬೇಕಾಗಿತ್ತು ಆತನ ತಲೆಯನ್ನ ಕಾಯ್ತಾ ಇದ್ದಾರೆ. ಸಸ್ಪೆಂಡ್ ಆಗಿ ಮನೆಗೆ ಹೋಗಬೇಕಾಗಿದ್ದ ಅಧಿಕಾರಿಗೆ ಆದರಾತಿಥ್ಯ ಕೊಡ್ತಾ ಇದ್ದಾರೆ. ಒಬ್ಬ ಲಂಚ ಬಾಕನಿಗೆ ಶಿಕ್ಷೆ ಕೊಡಬೇಕಾಗಿತ್ತು, ಆದರೆ ವರ್ಗಾವಣೆಯ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಎಫ್ಐಆರ್ ದಾಖಲಾಗಿದೆ, ಆದರೂ ಕೂಡ ಈ ಭ್ರಷ್ಟನಿಗೆ ಮಂಡಳಿಯ ರಕ್ಷಣಾ ಕವಚ ಸಿಕ್ಕಿದೆ. ಈಗ ಯಾವ ರೀತಿ ಕರ್ಣನಿಗೆ ಕವಚ ಕುಂಡಲಗಳು ಸಿಕ್ಕಿತ್ತು ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ಅದೇ ರೀತಿ ಭ್ರಷ್ಟಾಚಾರ ಮಾಡಿನೂ ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈತನಿಗೆ ಕವಚವಾಗಿದ್ದಾರೆ. ಎಫ್ಐಆರ್ ದಾಖಲಾಗಿದೆ, ಆದರೂ ಕೂಡ ಭ್ರಷ್ಟನಿಗೆ ಮಂಡಳಿ ರಕ್ಷಣಾ ಕವಚ ಆಗಿದೆ. ಕೆಎಸ್ಪಿಸಿಬಿಯಲ್ಲಿ ನಿಯಮಗಳಿಗೆ ಬೀಗ ಹಾಕಿದ್ದಾರೆ ಆಡಳಿತ ಅಧಿಕಾರಿಗಳು. ಇನ್ನು ಲಂಚ ಬಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಆಡಿಯೋ ಬಯಲಾಗಿದೆ. ಈಗ ಫ್ರೀಡಮ್ ಟಿವಿಯಲ್ಲಿ ಭ್ರಷ್ಟಾಚಾರದ ಎಕ್ಸ್ಕ್ಲೂಸಿವ್ ದಾಖಲೆಗಳು ಲಭ್ಯವಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭಾರಿ ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಸಸ್ಪೆಂಡ್ ಆಗಿ ಮನೆಗೆ ಹೋಗಬೇಕಾಗಿತ್ತು ಈ ಅಧಿಕಾರಿ, ಆದರೆ ಈಗ ಯಾವ ಸೀನಿಯರ್ ಅಧಿಕಾರಿಗಳು ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಆತನ ರಕ್ಷಣೆಗೆ ನಿಂತಿದ್ದಾರೆ. ಭ್ರಷ್ಟ ಅಧಿಕಾರಿಯನ್ನ ರಕ್ಷಣೆ ಮಾಡ್ತಾ ಇರುವಂಥದ್ದು ಯಾರ ಆಣತಿಯಿಂದ? ಆತನ ಹಿಂದೆ ರಕ್ಷಣೆಯಾಗಿ ನಿಂತಿರೋದು ಯಾರು? ಲಂಚದ ಆಡಿಯೋ ಲಭ್ಯ ಇದೆ, ಸಿಕ್ಕಿದೆ, ಆದರೂ ಕೂಡ ಇಲಾಖೆ ಯಾಕ್ರಿ ಮೌನವಾಗಿದೆ? ಹಿರಿಯ ಅಧಿಕಾರಿಗಳು ಯಾಕೆ ಮೌನ ಆಗಿದ್ದಾರೆ? ಈವರೆಗೂ ಕೂಡ ಯಾಕೆ ಇವರ ವಿರುದ್ಧ ಆಕ್ಷನ್ ಆಗ್ತಾ ಇಲ್ಲ? ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಭ್ರಷ್ಟ ಅಧಿಕಾರಿಯ ರಕ್ಷಣೆಗೆ ಮುಂದಾಗಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ವಿರುದ್ಧ 10 ಆರೋಪಗಳು ಕೇಳಬರ್ತಾ ಇದೆ. ಕೈಗಾರಿಕೋದ್ಯಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದ ಆರೋಪ ಕೇಳಬರ್ತಾ ಇದೆ. ಉದ್ಯಮಿಗಳು ಆಸ್ಪತ್ರೆಗಳಿಂದ ಸುಲಿಗೆ ಮಾಡಿದ್ದಾರೆ ಅನ್ನೋ ಆರೋಪ. ಒಬ್ಬ ವೈದ್ಯರಿಂದ ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಅಧಿಕಾರಿ ರಾಜು ಎಂಬವರ ವಿರುದ್ಧ ಲೈಸೆನ್ಸ್ ನೀಡೋದಕ್ಕೆ ಹಣದ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ, ದುಡ್ಡು ಕೇಳಿದ್ದಾರೆ ಅನ್ನೋ ಆರೋಪ. ಲೋಕಾಯುಕ್ತದಲ್ಲಿ ವಿಚಾರಣೆಗೆ ಹಾಜರಾಗಿದ್ರು ಅಧಿಕಾರಿ ರಾಜು. ಆದರೆ ವಿಚಾರಣೆ ದಿನನೇ ಕೆಎಸ್ಪಿಸಿಬಿ ನೌಕರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಸಾವಿನ ಹಿಂದಿನ ದಿನ ನೌಕರನ ಜೊತೆ ರಾಜು ಜಗಳವಾಗಿದ್ದರ ಬಗ್ಗೆ ಚರ್ಚೆ ಎದುರಾಗ್ತಾ ಇದೆ. ನಾನಾ ಆರೋಪಗಳು ಇದ್ರೂ ಕೂಡ ಅಧಿಕಾರಿ ರಾಜು ವಿರುದ್ಧ ಕ್ರಮನೇ ಆಗಿಲ್ಲ. ಯಾವ ದಿನ ವಿಚಾರಣೆಗೆ ಕರೆದಿದ್ರು ಅದೇ ದಿನ, ಅದಕ್ಕಿಂತ ಒಂದು ದಿನ ಮುಂಚೆ ಕೆಎಸ್ಪಿಸಿಬಿ ನೌಕರನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನಾನಾ ಆರೋಪಗಳಿದ್ದಾವೆ, ಆದರೂ ಕೂಡ ಕ್ರಮ ಇಲ್ಲ. ಅಧಿಕಾರಿ ರಾಜು ವಿರುದ್ಧ ಲೈಸೆನ್ಸ್ ನೀಡೋದಕ್ಕೆ ಹಣ ಪಡ್ಕೊಳ್ತಾ ಇದ್ರು ಅನ್ನೋ ಗಂಭೀರ ಆರೋಪ. ಇನ್ನು ಕೆಎಸ್ಪಿಸಿಬಿಯಲ್ಲಿ ಕಾನೂನು ಸತ್ಯ ಹೋಗಿದೆಯೇನ್ರಿ? ಲಂಚದ ಲಾಭಿಯಲ್ಲಿ ಸಿಸ್ಟಮ್ ಸಂಪೂರ್ಣವಾಗಿ ಕಂಟ್ರೋಲ್ ತಪ್ಪೋಗಿದೆಯಾ? ಎಫ್ಐಆರ್ ಆಗಿದೆ, ಆದರೂ ಕೂಡ ಈ ಭ್ರಷ್ಟನಿಗೆ ವಿಐಪಿ ಟ್ರೀಟ್ಮೆಂಟ್ ಯಾಕೆ? ಸಸ್ಪೆಂಡ್ ಬೇಡ, ಆದರೆ ಟ್ರಾನ್ಸ್ಫರ್ ಬೇಕು. ಇದು ಹೊಸ ನಿಯಮನ ಹಾಗಾದ್ರೆ ಭ್ರಷ್ಟರನ್ನ ಉಳಿಸೋದಕ್ಕೆ? ಭ್ರಷ್ಟಾಚಾರಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೋರ್ಡ್ ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳಬರ್ತಾ ಇದೆ. ಲೋಕಾಯುಕ್ತಕ್ಕೂ ಲೆಕ್ಕ ಕೊಡ್ತಾ ಇಲ್ಲ ಅಧಿಕಾರಿಗಳು, ಆದರೆ ದರ್ಪ ತೋರ್ತಾ ಇದ್ದಾರೆ. ಭ್ರಷ್ಟಾಚಾರಿಗಳು, ಅದರ ಆಡಿಯೋ ಸಿಕ್ಕಿದೆ, ಆದರೂ ಕೂಡ ಇವರ ದರ್ಪಕ್ಕೆ ದೌಲತ್ತಿಗೆ ಕಡಿಮೆ ಇಲ್ಲ. ಸಾಕ್ಷ್ಯ ಬಾಯಿ ಬಿಟ್ಟಿದ್ದಾರೆ, ಆದರೂ ಕೂಡ ಮಂಡಳಿ ಮೌನವಾಗಿದೆ. ಇದರ ಒಂದು ಸಾಕ್ಷ್ಯ ಹೊರಬಿದ್ದಿದೆ. ಈಗ ಆಡಿಯೋ ಸಿಕ್ಕಿದೆ, ಎಲ್ಲವೂ ಕೂಡ ಸಿಕ್ಕಾಗಿದೆ. ಈಗ ಅಂದರೆ ಮರ್ಡರ್ ಆಗಿ ಕೈಯಲ್ಲಿ ಚಾಕು ಹಿಡ್ಕೊಂಡು ನಿಂತಿರ್ತಾರಲ್ವೇ, ಫಿಂಗರ್ ಪ್ರಿಂಟು ಎಲ್ಲ ಸಿಕ್ಕಿರುತ್ತಲ್ಲ, ಆ ರೀತಿಯಲ್ಲಿ ಆಡಿಯೋ ಸಿಕ್ಕಾಗಿದೆ. ಆದರೂ ಕೂಡ ಭ್ರಷ್ಟರನ್ನು ರಕ್ಷಣೆ ಮಾಡ್ತಾ ಇರೋದು ಯಾರಪ್ಪ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಮಹದೇವಪುರ ಪರಿಸರ ಅಧಿಕಾರಿ ರಾಜು ಒಬ್ಬ ವೈದ್ಯರ ಬಳಿಯಲ್ಲಿ ಲಂಚ ಕೇಳಿದ ಆಡಿಯೋ ಫ್ರೀಡಮ್ ಟಿವಿಗೆ ಸಿಕ್ಕಿದೆ. ಅದರಲ್ಲಿ ರಾಜು ನೇರವಾಗಿ ಲಂಚ ಕೇಳಿದ್ದಾರೆ. ಅದರ ಆಡಿಯೋ ಸಿಕ್ಕಿದೆ, ನೀವೇ ಕೇಳಿ ಅದನ್ನು. ಕಿಶೋರ್ ಅವ್ರು ನಮ್ಮ ಕಸಿನ್ ಡಾಕ್ಟರ್ ಇವರು ನೀವು ನಡೆಸೋದ ಚಿಕ್ಕದು ಸರ್ ಕ್ಲಿನಿಕ್. ಡಾಕ್ಟರ್ ಒಬ್ಬರು ಸರ್ ಚಿಕ್ಕದು ಸರ್ ಕ್ಲಿನಿಕ್. ಎಲ್ಲ ಸರ್ ಕೆಲವರು ತುಂಬಾ ದೊಡ್ಡದು ಮಾಡ್ತಾರೆ ಸರ್. ನಾಳೆ ಬರಲ್ಲ ಸರ್.
ಇದ್ರದ್ದು ಎಷ್ಟಾಗುತ್ತೆ ಸರ್? 10,000 ಅಂತ ಹೇಳ್ತೀವಿ. ಚಿಕ್ಕದು ಸರ್, ಸ್ವಲ್ಪ ಕಡಿಮೆ ಮಾಡಿ. ಹಂಗಲ್ಲ ಸರ್, ಹೇಳಿ ಸರ್. ಅದು ಏನಂದಿಲ್ಲ ಹಂಗಲ್ದ ಚಿಕ್ಕದು ಮಾಡ್ತಾ ಇದೀವಿ ಫಸ್ಟ್ ಬೇರೆ. ನಾಳೆ ಬರಲ್ಲ ಸರ್? ಎಷ್ಟು ಈ ಟೈಮಲ್ಲೇ ನಾಳೆ ವಾಟ್ಸಪ್ನಾಗೆ ಹಾಕ್ಬಿಟ್ಟು ಬನ್ನಿ. ಈಗ ಹಾಕ್ಬಿಟ್ಟಿದ್ದೀನಿ ನಿಮಗೆ. ಹಾಕಿದ್ದೀರಿ ಹಾ. ಎಲ್ಲ ಸಾರ್ ಅಂತ ಕೇಳಿ ಓಕೆ. ಗೊತ್ತಾಯ್ತಾ? ಹಾ. ಬೆಳಗ್ಗೆ ಕೇಳಿ ಹಾ, ಮಾರ್ನಿಂಗ್ ಟೈಮ್ ಇರಲ್ಲ, ಆಫ್ಟರ್ನೂನ್ ಲಂಚ್ ಬರ್ತಾರೆ. ಹಾ. ಅದಕ್ಕೆ ನೀವು ಸ್ವಲ್ಪ ದೂರದಿಂದ ಬರ್ಬೋದು. ಹಾ, ಅದಕ್ಕೆ ಮೆಸೇಜ್ ಹಾಕಿದ್ದೆ. ಆಯ್ತು ಸರ್. ಈಗ ಅದಕ್ಕೆ ಸೇವ್ ಮಾಡಿರಲ್ಲ, ಹಾ, ಈಗ ಹಾಕ್ಬೇಕು. ಈಗ ಬರೀ ಫ್ರಂಟ್ ಪೇಜ್ ಒಂದೇ ಸಾಕಣದು. ಸರಿ ಸರಿ. ಮೇಲ್ಗಡೆ ಐಡಿ ಐತಲ್ಲ ನಮ್ಗೆ ಸಾಕು. ಈಗ ಆಲ್ಮೋಸ್ಟ್ ನೀವೇ ನೋಡಿದಿರಲ್ಲ ಸರ್, ಇದ್ರೊಳಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನಾರು ಇದು ಮಾಡ್ಕೊಡ್ತೀವಿ ಸರ್. ನಂಗಲ್ರಿ, ಅದು ಇರ್ಬೇಕು, ನೀವು ಕೊಟ್ಟು ಅಷ್ಟೇ ಕೊಳ್ಳಿದ್ರೆ ಕರೆಕ್ಟ್ ಆಗಿ ನೀವು ನೋಡಿ ಮಾಡ್ಕೊಡಿ ಸರ್. ನಾಳೆ ಒಂದು ನಿಮಗೆ ಒಂದು ಮೆಸೇಜ್ ಮಾಡ್ಕೊಂಡ್ಬಿಡ್ತೀನಿ. ಈವ್ನಿಂಗ್ ಟೈಮೇ ಬಂದ್ಬಿಡ್ಲಾ ಸರ್? ಒಂದು 4 o'clock ಬರಲ್ಲ ಸರ್? ಥ್ಯಾಂಕ್ ಯು ಸರ್. ಸರ್ಟಿಫಿಕೇಟ್ ಕಿಶೋರ್ ಅವ್ರು ನಮ್ಮ ಕಸಿನ್ ಡಾಕ್ಟರ್ ಇವರು, ನೀವು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು PM ನರೇಂದ್ರ ಸ್ವಾಮಿ ಅವರು, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಿವರು, ಅವರನ್ನು ಕರೆ ಮಾಡಿ ಮಾತನಾಡಿಸೋದಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಹೇಳೋದೇ ಇಲ್ಲ, ಇದರ ಬಗ್ಗೆ ನಾನು ಪ್ರತಿಕ್ರಿಯೆನೇ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈ ಏನು ಕೇವಲ ಈ ಹಿಂದೆ ಭ್ರಷ್ಟಾಚಾರಗಳು ಮಾತ್ರ ನಡೀತಾ ಇತ್ತು, ಆದರೆ ಈಗ ಹಗಲು ದೊರಡೆನ ಸುಲಿಗೆನ ಒಂದು ಗೊತ್ತಾಗ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ರಿ ಮಾಡಿದೆ ನಿಮ್ಮ ಡಿಪಾರ್ಟ್ಮೆಂಟು? ನೀವೇನು ಕ್ರಮ ಕೈಗೊಂಡಿದ್ದೀರಾ? ನಿಮ್ಮ ಒಂದು ಇಲಾಖೆಯಲ್ಲಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತಂದರೆ, ಅದು ಕೂಡ ಆಡಿಯೋ ಕೂಡ ಸಿಕ್ಕಿದೆ, ಆದರೂ ಕೂಡ ನೀವು ಕ್ರಮ ಕೈಗೊಳ್ಳೋದಿಲ್ಲ ಅಂತಂದರೆ ಹೇಗೆ ಸ್ವಾಮಿ ಅಂತ ಕೇಳಬೇಕು ಅಂತಂದರೆ ಅವ್ರು ಇಲ್ಲ ರೀ, ನಾನು ಪ್ರತಿಕ್ರಿಯೆನೇ ಕೊಡಲ್ಲ, ಮಾತನಾಡೋದೇ ಇಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.